ನಮಸ್ತೆ ಬೆಂಗಳೂರು, ವೆಲ್ಕಮ್ ಬ್ಯಾಕ್ ಟು ವೈಸ್ ಪ್ಲಾನ್ ಕನ್ನಡ ಯೂಟ್ಯೂಬ್ ಚಾನಲ್. ದಿಸ್ ಇಸ್ WP Home 50. ಯಾರೆಲ್ಲ ಸಿಟಿ ಒಳಗೆ ಪ್ರೀಮಿಯಂ ಏರಿಯಾದಲ್ಲಿ ಸ್ಕೂಲು, ಕಾಲೇಜು, ಬಸ್ ಸ್ಟಾಪ್, ಟೆಂಪಲ್, ಸೂಪರ್ ಮಾರ್ಕೆಟ್, ಮೆಟ್ರೋ ಸ್ಟೇಷನ್ ಎಲ್ಲ ನಿಯರ್ ಬೈ ಇರೋ ಅಂತ ಪ್ರಾಪರ್ಟಿನ ಹುಡುಕ್ತಿದಿರೋ ಅವ್ರಿಗೋಸ್ಕರನೇ ಆರ್ಕಿಟೆಕ್ಟ್ ಡಿಸೈನ್ ಮಾಡಿರೋ ಪ್ರೀಮಿಯಂ ಟ್ರಿಪ್ಲೆಕ್ಸ್ ಹೌಸ್ ನ ತಂದಿದ್ದೀನಿ. ಸ್ಕಿಪ್ ಮಾಡಿದಿರೋ ವಿಡಿಯೋ ಕೊನೆವರೆಗೂ ನೋಡಿ. ಲೊಕೇಶನ್ ಹೈಲೈಟ್ಸ್ ಮತ್ತೆ ಪ್ರೈಸಿಂಗ್ ಡೀಟೇಲ್ಸ್ ನ ಕೊನೆಯಲ್ಲಿ ತಿಳಿಸ್ಕೊಡ್ತೀನಿ. ಇನ್ನು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ತರ ಬಜೆಟ್ ಫ್ರೆಂಡ್ಲಿ ಪ್ರಾಪರ್ಟಿಗಳನ್ನ ನಿಮ್ಗೋಸ್ಕರ ತರ್ತಾನೆ ಇರ್ತೀನಿ. ಈ ಪ್ರಾಪರ್ಟಿಯ ಫ್ರಂಟ್ ಎಲಿವೇಶನ್ ನೋಡ್ತಾ ಇದ್ದೀರಾ. ಸೊ ಫ್ರಂಟ್ ಎಲಿವೇಶನ್ ನೋಡಿ ಎಷ್ಟು ಅದ್ಭುತವಾಗಿ, ಎಷ್ಟು ನೀಟ್ ಅಂಡ್ ಕ್ಲೀನ್ ಆಗಿ ಕನ್ಸ್ಟ್ರಕ್ಷನ್ ಆಗಿರೋಂಥ ಬಿಲ್ಡಿಂಗ್ ಆಗಿರುತ್ತೆ ಇದು. ಸೊ 30-40,200 ಸ್ಕ್ವೇರ್ ಫೀಟ್ ಲ್ಯಾಂಡ್ ಏರಿಯಾದಲ್ಲಿ ಕನ್ಸ್ಟ್ರಕ್ಷನ್ ಆಗಿರೋಂಥ ಬಿಲ್ಡಿಂಗ್ ಆಗಿರುತ್ತೆ. ಸೌತ್ ಫೇಸಿಂಗು ಸೈಟ್ ಆಗಿರುತ್ತೆ, ಈಸ್ಟ್ ಫೇಸಿಂಗು ಮೇನ್ ಡೋರ್ ಆಗಿರುತ್ತೆ. ರೋಡ್ ನೋಡ್ತಾ ಇದ್ದೀರಾ, 30 ಫೀಟ್ ರೋಡ್ ಆಪ್ಷನ್ ಬರುತ್ತೆ. ನಿಮ್ಗೆ ಎದುರುಗಡೆನೆ ಪಾರ್ಕ್ ಆಪ್ಷನ್ ಕೂಡ ಬರುತ್ತೆ. ಸೊ ಎದುರುಗಡೆ ಯಾವುದೇ ತರ ಬಿಲ್ಡಿಂಗ್ಸ್ ಬರಲ್ಲ. ವೆಂಟಿಲೇಷನ್ಗಂತೂ ತುಂಬಾ ಚೆನ್ನಾಗಿರುತ್ತೆ. ಸೊ ಫ್ರಂಟ್ ಎಲಿವೇಶನ್ ನೋಡ್ತಾ ಇದ್ದೀರಾ, ಇದು ಆರ್ಕಿಟೆಕ್ಟ್ ಡಿಸೈನ್ ಮಾಡಿರೋಂಥ ಬಿಲ್ಡಿಂಗ್ ಆಗಿರುತ್ತೆ. ಸೊ ನಾರ್ಮಲ್ ಆಗಿ ನೀವು ಎಲ್ಲ ಬಿಲ್ಡಿಂಗ್ಸ್ಗಳ ತರ ನೋಡಿದ್ರೆ ಇದು ಆ ತರ ಕಾಣಿಸಲ್ಲ. ಸೊ ತುಂಬಾ ಅದ್ಭುತವಾಗಿ ಕನ್ಸ್ಟ್ರಕ್ಷನ್ ಮಾಡಿರೋಂಥ ಬಿಲ್ಡಿಂಗ್ ಆಗಿರುತ್ತೆ. ಸೊ ಫ್ರಂಟ್ ಎಲಿವೇಶನ್ ಎಲ್ಲ ನೋಡಿದ್ರಿ. ಸೊ ಗ್ರೌಂಡ್ ಫ್ಲೋರ್ ಇಂದ ಕಂಪ್ಲೀಟ್ ಆಗಿ ಏನೇನು ಬರುತ್ತೆ ಅಂತ ನೋಡೋಣ. ಸೊ ಒಂದೊಂದಾಗೆ ತೋರಿಸ್ಕೊಡ್ತೀನಿ. ಸೊ ಫ್ರಂಟ್ ಗೇಟ್ ಹತ್ರನೇ ನೀವು ನೋಡ್ತಾ ಇದ್ದೀರಾ, ಎರಡು ಕಡೆನೂ ನಿಮಗೆ CCTV ಪ್ರಾವಿಷನ್ ಮಾಡಿಕೊಟ್ಟಿದ್ದಾರೆ. ಮತ್ತೆ ಕೆಳಗೆ ಅಲ್ಲಿ ಪ್ಲಾಂಟೇಶನ್ಗೂ ಕೂಡ ಸ್ಪೇಸ್ ಮಾಡಿಕೊಟ್ಟಿದ್ದಾರೆ. ಗೇಟ್ ನೋಡ್ತಾ ಇದ್ದೀರಾ. ಸೊ ಬಿಲ್ಡಿಂಗ್ ತಕ್ಕಂತೆ ಅದಕ್ಕೆ ಸೂಟಬಲ್ ಆಗಿರೋಂಥ ಗೇಟ್ ಕೂಡ ಮಾಡಿದ್ದಾರೆ. ಸೊ ಗ್ರೌಂಡ್ ಫ್ಲೋರ್ ಅಲ್ಲಿ ಏನೇನು ಬರುತ್ತೆ ಸ್ಟಾರ್ಟಿಂಗ್ ಇಂದಾನು ಒಂದೊಂದೇ ತೋರಿಸ್ಕೊಡ್ತೀನಿ. ಸೊ ಹ್ಯೂಜ್ ಪಾರ್ಕಿಂಗ್ ಆಪ್ಷನ್ ಬರುತ್ತೆ. ಸೊ 2-3 ಕಾರ್ನ ಪಾರ್ಕ್ ಮಾಡ್ಕೊಂಡು 2 ವೀಲರ್ಗಳನ್ನ ಪಾರ್ಕ್ ಮಾಡ್ಕೊಳ್ಳೋಷ್ಟು ಸ್ಪೇಸ್ ಬರುತ್ತೆ. ಸೊ ಓನ್ ಬೋರ್ವೆಲ್ ಮತ್ತೆ ಕಾವೇರಿ ವಾಟರ್ ಕೂಡ ಆಪ್ಷನ್ ಬರುತ್ತೆ. ಕಾವೇರಿ ಮೀಟರ್ ಕೂಡ ಆಲ್ರೆಡಿ ಹಾಕಿಸ್ಬಿಟ್ಟಿದ್ದಾರೆ. ಸೊ ನೀವು ಮೀಟರ್ ಕೂಡ ಹಾಕಿಸ್ಕೊಳ್ಳೋ ಅವಶ್ಯಕತೆ ಇರಲ್ಲ, ಮೀಟರ್ ಆಲ್ರೆಡಿ ಹಾಕಿಸ್ಬಿಟ್ಟಿದ್ದಾರೆ. ಕಾವೇರಿನೂ ಇರುತ್ತೆ, ಬೋರ್ ಆಪ್ಷನ್ ಬರುತ್ತೆ, ಎರಡು ಆಪ್ಷನ್ ನಿಮಗೆ ಸಿಗುತ್ತೆ. ಸೊ ಜೊತೆನಲ್ಲಿ ಗ್ರೌಂಡ್ ಫ್ಲೋರ್ ಇಂದಾನೆ ಕಂಪ್ಲೀಟ್ ಲಿಫ್ಟ್ ಆಕ್ಸಿಸ್ ನಿಮಗೆ ಪ್ರಾವಿಷನ್ ಇರುತ್ತೆ. ಪಕ್ಕದಲ್ಲೇ ಒಂದು ನಿಮಗೆ ಕಾಮನ್ ಟಾಯ್ಲೆಟ್ ಕೂಡ ಮಾಡಿಕೊಟ್ಟಿದ್ದಾರೆ. ಸೊ ಅಂದ್ರೆ ಡ್ರೈವರ್ಸ್ ಯಾರಾದರೂ ಅಥವಾ ಸರ್ವೆಂಟ್ ಯಾರಾದರೂ ಯೂಸ್ ಮಾಡೋದಕ್ಕೆ ಯೂಸ್ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ಇಲ್ಲೊಂದು ಕಾಮನ್ ಟಾಯ್ಲೆಟ್ ಕೂಡ ಮಾಡಿಕೊಟ್ಟಿದ್ದಾರೆ. ಸೊ ಅದು ಬಿಟ್ಟರೆ ನಿಮಗೆ ಸ್ಪೇಸ್ ನೋಡ್ತಾ ಇದ್ದೀರಾ, ಹ್ಯೂಜ್ ಪಾರ್ಕಿಂಗ್ ಸ್ಪೇಸ್ ಬರುತ್ತೆ, ಸ್ಪೇಷಿಯಸ್ ಆಗಿದೆ. ಸೊ ನಿಮಗೆ ಎಲ್ಲ ಥರ ಆಪ್ಷನ್ ಕೂಡ ಮಾಡಿಕೊಟ್ಟಿದ್ದಾರೆ. ಸೊ ಇದು ಬಂದು ನಿಮಗೆ ಜೊತೆನಲ್ಲಿ ಇಲ್ಲೊಂದು ಸರ್ವೆಂಟ್ ರೂಮ್ ಥರ ಬರುತ್ತೆ, ಅಥವಾ ನೀವು ಇದನ್ನ ಸ್ಟೋರ್ ರೂಮ್ ಥರ ಬೇಕಾದರೂ ಯೂಸ್ ಮಾಡ್ಕೊಬೋದು. ಅಷ್ಟಕ್ಕೆ ಮಾತ್ರ ಯೂಸ್ ಆಗೋ ಅಂತ ಸ್ಪೇಸ್ ಆಗಿರುತ್ತೆ. ಅಥವಾ ಬೇಡ ಅದನ್ನು ಪಾರ್ಕಿಂಗ್ ಯೂಸ್ ಮಾಡ್ಕೊಂತೀರಾ ಅಂತಂದ್ರೆ ತೆಗೆದಾಕ್ಬಿಡ್ಬೋದು. ಸೊ ಲಿಫ್ಟ್ ನೋಡ್ತಾ ಇದ್ದೀರಾ, ಲಿಫ್ಟ್ ನಿಮಗೆ ಗ್ರೌಂಡ್ ಫ್ಲೋರ್ ಇಂದಾನೆ ಕಂಪ್ಲೀಟ್ ಮೇಲೆವರೆಗೂ ಆಪ್ಷನ್ಸ್ ಇರುತ್ತೆ. ಸೊ ಬಯೋಮೆಟ್ರಿಕ್ ಆಪ್ಷನ್ ಬರುತ್ತೆ, ಪಾಸ್ವರ್ಡ್ ಆಪ್ಷನ್ ಬರುತ್ತೆ. ನಿಮ್ಗಿದು ಗ್ರೌಂಡ್ ಫ್ಲೋರ್ ಇಂದಾನೆ ಆಕ್ಸಿಸ್ ಇರುತ್ತೆ ನಿಮಗೆ. ಸೊ ಇಲ್ಲಿ ಬಂದು ನೀವು ಸ್ಟೇರ್ ಕೇಸ್ ಕೆಳಗಡೆ ನೋಡ್ತೀರಾ ಅಂತಂದ್ರೆ ಇಲ್ಲಿ ನಿಮಗೆ ಗ್ಯಾಸ್ ಲೈನ್, ಸಿಲಿಂಡರ್ ಪ್ರಾವಿಷನ್ ಕೂಡ ಇಲ್ಲಿ ಮಾಡಿಕೊಟ್ಟಿದ್ದಾರೆ. ಇಲ್ಲಿವರೆಗೂ ಆಪ್ಷನ್ ಬರುತ್ತೆ. ನಿಮಗೆ ಸಂಪು 12,000 ಲೀಟರ್ ಸಂಪ್ ಕೆಪಾಸಿಟಿ ಆಪ್ಷನ್ ಕೊಟ್ಟಿರ್ತಾರೆ. ಸೊ ಇಲ್ಲಿ ನೋಡಿದ್ರೆ ನೀವು ರೈನ್ ಹಾರ್ವೆಸ್ಟಿಂಗ್ ಕೂಡ ಮಾಡಿಕೊಟ್ಟಿದ್ದಾರೆ. ಸೊ ಕೆಳಗಡೆ ಒಳಗಡೆ ಪಿಟ್ ತೆಗೆದು ಇದು ಮಾಡಿರೋದಲ್ಲ ಇದು. ಸೊ ಡೈರೆಕ್ಟ್ ಆಗಿ ಪೈಪ್ ಇನ್ಸ್ಟಾಲ್ ಮಾಡಿರೋದು. ಸೊ ರೈನ್ ವಾಟರ್ ಎಲ್ಲ ಡೈರೆಕ್ಟ್ ಆಗಿ ಅಲ್ಲಿ ಸ್ಟೋರ್ ಆಗಿ ನಿಮಗೆ ಫಿಲ್ಟರ್ ಆಗಿ ಡೈರೆಕ್ಟ್ ಆಗಿ ಹೋಗ್ತಾ ಇರುತ್ತೆ. ಅಥವಾ ನೀವು ಅದನ್ನ ಸಂಪಿಗೂ ಕೂಡ ಇದು ಮಾಡ್ಕೊಬಹುದು. ಸೊ ಇಲ್ಲಿ ನೋಡ್ತಾ ಇದ್ದೀರಾ, ಸೊ ಎಂಟ್ರೆನ್ಸ್ ಆಗ್ತಾ ಇದ್ದಂಗೆ ನಿಮ್ಗೆ ಇಲ್ಲಿ ಫುಟ್ವೇರ್, ಸ್ಟೋರೇಜ್ ಬಾಕ್ಸಸ್ಗಳೆಲ್ಲ ಮಾಡಿಕೊಟ್ಟಿದ್ದಾರೆ. ಸೊ ಜೊತೆನಲ್ಲಿ ಎಲ್ಲ ಥರನೂ ಆಪ್ಷನ್ ಮಾಡಿಕೊಟ್ಟಿದ್ದಾರೆ. ಇವಾಗ ನಿಮ್ಗೆ ಸ್ಟೇರ್ ಕೇಸ್ ಎಲ್ಲ ನಿಮಗೆ ಲಪೋತರ ಗ್ರಾನೈಟ್ ಕೂಡ ಹಾಕಿದ್ದಾರೆ. ಗ್ರಾನೈಟ್ ತುಂಬಾ ಲಕ್ಸುರಿಯಾಗಿ ಮಾಡಿದ್ದಾರೆ ಒಟ್ಟಿನಲ್ಲಿ ಬಿಲ್ಡಿಂಗ್. ಮಾತ್ರ ಇದು ಕಂಪ್ಲೀಟ್ ಆರ್ಕಿಟೆಕ್ಟ್ ಡಿಸೈನ್ ಆಗಿರೋದ್ರಿಂದ ಸೊ ಕಂಪ್ಲೀಟ್ ನೀವು ಬೇರೆ ಪ್ರಾಪರ್ಟಿಗಳಲ್ಲಿ ನೀವು ಈ ಥರ ಡಿಸೈನಲ್ಲಿ ಈ ಥರ ಪ್ಯಾಟರ್ನಲ್ಲಿ ನೀವು ಮನೆನೇ ನೋಡಿರಲ್ಲ, ಆ ಥರ ಆಪ್ಷನ್ ಮಾಡಿಕೊಟ್ಟಿದ್ದಾರೆ. ಸೊ ಇಲ್ಲಿ ಫ್ರಂಟಲ್ಲೂ ಕೂಡ ನಿಮಗೆ CCTVಗೆ ಪ್ರಾವಿಷನ್ ಕೂಡ ಮಾಡಿಕೊಟ್ಟಿದ್ದಾರೆ. ನಿಮ್ಗೆ ಇಲ್ಲೂ ಫ್ರಂಟ್ ಮನೆ ಡೋರ್ ಎಂಟ್ರೆನ್ಸ್ ಅಲ್ಲೂ ಕೂಡ ನಿಮಗೆ ನೋಡ್ತಾ ಇದ್ದೀರಾ POP ಫಾಲ್ ಸೀಲಿಂಗು, ಪ್ರೊಫೈಲ್ ಲೈಟ್ಸ್ ಎಲ್ಲ ಹಾಕಿದ್ದಾರೆ. ಇಲ್ಲಿ ನಿಮಗೆ ಮನೆ ಮುಂದೆ ನಿಮಗೆ ಒಂದು ತುಳಸಿ ಕಟ್ಟೆ ಕೂಡ ಅವರೇ ರೆಡಿ ಮಾಡಿಕೊಟ್ಬಿಟ್ಟಿದ್ದಾರೆ ಇನ್ಬಿಲ್ಟ್. ಸೊ ಎಲ್ಲ ಥರ ನಿಮಗೆ ಯೂಸ್ಫುಲ್ ಆಗಲಿ ಅಂತ. ಸೊ ಅದು ನಾರ್ಮಲ್ ಕಲ್ಲಲ್ಲಿ ಆ್ಯಕ್ಚುಲಿ ಅದನ್ನ ರೆಡಿ ಮಾಡೋದಕ್ಕೆ 10,000-15,000 ಖರ್ಚಾಗಿದೆ ಅವರಿಗೆ ಹತ್ತತ್ರ. ಸೊ ಡೋರ್ ನೋಡ್ತಾ ಇದ್ದೀರಾ. ಸೊ ಮೇನ್ ಡೋರ್ ಬಂದು ನಿಮಗೆ ಈಸ್ಟ್ ಫೇಸಿಂಗ್ ಆಗಿರುತ್ತೆ. ಸೊ ಇದು ಬಂದು 9 ಫೀಟ್ ಡೋರ್ ಆಗಿರುತ್ತೆ. ವಿಂಡೋಸ್ಗಳೆಲ್ಲ ಆ್ಯಕ್ಚುಲಿ 8 ಫೀಟ್ ಮಾಡಿದ್ದಾರೆ. ಸೊ ಒಂದೊಂದೇ ನೋಡ್ತೀರಾ, ನೋಡಿದ್ರೆ ನಿಮಗೆ ಕಂಪ್ಲೀಟ್ ಆಗಿ ಗೊತ್ತಾಗುತ್ತೆ. 9 ಫೀಟ್ ಡೋರ್ ಇದೆ, ಟೀಕ್ ವುಡ್ ಕಂಪ್ಲೀಟ್.
ಸೊ ಇದು ಬಂದು ಸ್ಪೇಷಿಯಸ್ ಆಗಿರೋಂಥ ಲಿವಿಂಗ್ ಏರಿಯಾ ನೋಡ್ತಾ ಇದ್ದೀರಾ. ಸೊ ಕಂಪ್ಲೀಟಾಗಿ ತುಂಬ ಸ್ಪೇಷಿಯಸ್ ಆಗಿ ಬರುತ್ತೆ, ಲಕ್ಸುರಿಯಾಗಿ ಮಾಡಿದ್ದಾರೆ. ಸೊ ಒಂದೊಂದೇ ತೋರಿಸ್ಕೊಡ್ತೀನಿ. ಎಲ್ಲ ಪ್ರತಿಯೊಂದು ಕೂಡ ಸ್ಪೆಷಲ್ ಇದೆ. ಮತ್ತು ವಾಲ್ ಟು ವಾಲ್ ನಿಮಗೆ ಟಿ ವಿ ಕ್ಯಾಬಿನೆಟ್ ಮಾಡಿ ರೈಟ್ ಸೈಡ್ಗೆ ಲೆಫ್ಟ್ ಸೈಡ್ಗೆ ಎರಡೂ ಕಡೆನೂ ನಿಮಗೆ ವಿಂಡೋ ಮಾಡಿದರೆ ಅದು ಬಂದು 8 ಫೀಟ್ ವಿಂಡೋ ಬರುತ್ತೆ ವಿತ್ SS ರಾಡ್ಸ್ ಬರುತ್ತೆ ಅದರಲ್ಲಿ, ಅಂದರೆ ಸ್ಟೈನ್ಲೆಸ್ ಸ್ಟೀಲ್ ರಾಡ್ಸ್ ಹಾಕಿರೋಂಥದ್ದು. ಸೊ ಎರಡೂ ಕಡೆನೂ ಹಾಕಿದ್ದಾರೆ ವಿಂಡೋಸ್ಗೆ. ಸೊ 8 ಫೀಟ್ ವಿಂಡೋ ಬರುತ್ತೆ. ಇದು ಬಂದು ನಿಮಗೆ ಸ್ಪೇಷಿಯಸ್ ಆಗಿರೋಂಥ ಒಂದು ಸ್ಪೆಷಲ್ ಪೂಜಾ ರೂಮ್ ಬರುತ್ತೆ. ಇದು ನೋಡಿ ನಿಮಗೆ ಎಷ್ಟು ಜನ ಒಳಗಡೆನೆ ಕುತ್ಕೊಂಡು ಪೂಜೆ ಮಾಡೋಂಥ ಸ್ಪೇಸ್ ಆಪ್ಷನ್ ಬರುತ್ತೆ. ಸೊ ಜೊತೆನಲ್ಲಿ ಇದರಲ್ಲಿ ಏನಂತಂದರೆ ಕಂಪ್ಲೀಟಾಗಿ ನಿಮಗೆ ಡೈರೆಕ್ಟಾಗಿ ಮೇಲುವರೆಗೂ ನಿಮಗೆ ಸ್ಪೇಸ್ ಆಪ್ಷನ್ ಬರುತ್ತೆ, ಸ್ಕೈಲೈಟ್ಗೆ ಆಪ್ಷನ್ ಬರುತ್ತೆ. ಡೈರೆಕ್ಟಾಗಿ ಮೇಲೆಯಿಂದ ಕೆಳಗವರೆಗೂ ನಿಮಗೆ ಸ್ಕೈಲೈಟ್ ಬೀಳೋ ಥರ ಆಪ್ಷನ್ ಪ್ರಾವಿಷನ್ ಮಾಡಿದ್ದಾರೆ ಅಲ್ಲಿ. ಅದು ಕೂಡ ನಿಮಗೆ ಸ್ಪೆಷಲ್ ಅದು ಆ್ಯಕ್ಚುಲಿ ಪೂಜಾ ರೂಮ್ಗೆ. ಸೊ ಅದು ಬಂದು ಕರೆಕ್ಟಾಗಿ ನಿಮಗೆ ನಾರ್ತ್ ಈಸ್ಟ್ ಕಾರ್ನರಲ್ಲಿ ಪೂಜಾ ರೂಮ್ ಬರಬೇಕು, ನಾರ್ತ್ ಈಸ್ಟ್ ಕಾರ್ನರಲ್ಲೇ ಪೂಜಾ ರೂಮ್ ಕೊಟ್ಟಿದ್ದಾರೆ, ಮತ್ತು ಸ್ಕೈಲೈಟ್ಗೂ ಕೂಡ ಆಪ್ಷನ್ ಮಾಡಿಕೊಟ್ಟಿದ್ದಾರೆ. ಸೊ ಇದು ಬಂದು ನಿಮಗೆ ಈ ಫಸ್ಟ್ ಫ್ಲೋರ್ಗೆ ಏನಂತಂದರೆ ಇಲ್ಲೂ ಕೂಡ ನಿಮಗೆ ಲಿಫ್ಟ್ ಆಪ್ಷನ್ ಇರುತ್ತೆ. ಸೊ ಕಂಪ್ಲೀಟಾಗಿ ಇಲ್ಲಿವರೆಗೂ ಆಪ್ಷನ್ ಬರೋ ಥರ ಬರುತ್ತೆ. ಸೊ ಅದು ಬಿಟ್ಟರೆ ನಿಮಗೆ ಇಲ್ಲಿ ಲಿವಿಂಗ್ ಏರಿಯಾದಲ್ಲಿ ಇರೋಂಥ ವಿಂಡೋ ನೋಡ್ತಾ ಇದ್ದೀರಾ ಡೋರ್ ಸೈಡ್ಗೆ. ಸೊ ಇದು ಕೂಡ ನಿಮಗೆ 8 ಫೀಟ್ ವಿಂಡೋ ಆಗಿರುತ್ತೆ ವಿತ್ SS ರಾಡ್ಸ್ ಹಾಕಿದ್ದಾರೆ. ಸೊ ಇಲ್ಲೂ ಕೂಡ ನಿಮಗೆ ಲಿವಿಂಗ್ ಏರಿಯಾಗೂ ಕೂಡ ಸ್ಕೈಲೈಟ್ಗೆ ಆಪ್ಷನ್ ಮಾಡಿದ್ದಾರೆ, ನೋಡ್ತಾ ಇದ್ದೀರಾ ನಿಮಗೆ ಗೊತ್ತಾಗುತ್ತೆ. ಸೊ ಎಷ್ಟು ಸ್ಪೇಷಿಯಸ್ ಆಗಿ ಮಾಡಿದರೆ, ಮತ್ತು ಎಲ್ಲ ರೂಮ್ಗೂ ಕೂಡ ಇಲ್ಲಿಂದ ಕನೆಕ್ಟಿವಿಟಿ ಆಪ್ಷನ್ ಇರುತ್ತೆ. ಇಲ್ಲಿಂದನೇ ನೋಡ್ಬೋದು, ಇಲ್ಲಿ ಮೇಲಿಂದ ಇಲ್ಲಿವರೆಗೂ ನಿಮಗೆ ಸ್ಕೈಲೈಟ್ ಆಪ್ಷನ್ ಮಾಡಿಕೊಟ್ಟಿದ್ದಾರೆ. ಒಂಥರ ಡಿಫ್ರೆಂಟಾಗಿ ಕಾನ್ಸೆಪ್ಟ್ ಮಾಡಿರೋಂಥದ್ದು. ಸೊ ಇಲ್ಲಿ ಬಂದು ನಿಮಗೆ ಕಾಮನ್ ಟಾಯ್ಲೆಟ್ ಕೊಟ್ಟಿದ್ದಾರೆ. ಸೊ ಅಂದರೆ ಸ್ಪೇಸ್ನ ಯೂಸ್ ಮಾಡ್ಕೊಂಡಿದ್ದಾರೆ ಸ್ನೇಹಿತರೆ. ಸೊ ಇದು ಬಂದು ಇದು ನಾರ್ಮಲ್ ಆಗಿ ವೇಸ್ಟ್ ಆಗೋಂಥ ಸ್ಪೇಸ್, ಯಾಕಂದರೆ ಸ್ಟೇರ್ ಕೇಸ್ ಕೆಳಗಡೆ ಬರೋ ಅಂಥದ್ದು. ಸೊ ಅಲ್ಲೂ ಕೂಡ ಒಂದು ಕಾಮನ್ ಟಾಯ್ಲೆಟ್ನ ಮಾಡಿದ್ದಾರೆ ವಿತ್ ವುಡ್ ವರ್ಕ್ ಎಲ್ಲ ಮಾಡಿರೋದ್ರಿಂದ. ಸೊ ಲಕ್ಸುರಿಯಾಗಿ ಕಾಣಿಸುತ್ತೆ, ಚೆನ್ನಾಗಿ ಕಾಣಿಸುತ್ತೆ. ಸೊ ಈ ಕಡೆ ಬರ್ತಾ ಇದ್ರೆ ನಿಮಗೆ ಮಾಡ್ಯುಲರ್ ಕಿಚನ್ ಆಪ್ಷನ್ ಬರುತ್ತೆ, ತುಂಬ ಲಕ್ಸುರಿಯಾಗಿ ಮಾಡಿರೋಂಥದ್ದು ಇದನ್ನು ಕೂಡ. ಸೊ ಎಲ್ಲ ಕಂಪ್ಲೀಟಾಗಿ ಅಕ್ರಾಲಿಕ್ ಶೀಟ್ ಯೂಸ್ ಮಾಡಿರೋಂಥದ್ದಾಗಿರುತ್ತೆ ಮಾಡ್ಯುಲರ್ ಕಿಚನ್ನು. ಸೊ ನೋಡ್ತಾ ಇದ್ದೀರಾ ಇಲ್ಲಿ ಆಕ್ವಾಗಾರ್ಡ್ಗೆ ಪಾಯಿಂಟ್ ಆಪ್ಷನ್ ಬರುತ್ತೆ, ಚಿಮ್ನಿಗೆ ಆಪ್ಷನ್ ಬರುತ್ತೆ ನಿಮ್ಗೆ. ಇಲ್ಲೇ ನಿಮಗೆ ಓವನ್ಗೂ ಕೂಡ ಆಪ್ಷನ್ ಸಿಗುತ್ತೆ. ಎಲ್ಲ ಥರ ಟ್ಯಾಂಡಮ್ ಬಾಕ್ಸಸ್ಗಳು ಹಾಕಿದ್ದಾರೆ, ಸಾಫ್ಟ್ ಕ್ಲೋಸಸ್ ಬರುತ್ತೆ, L ಶೇಪಲ್ಲಿ ಕೌಂಟರ್ ಟಾಪ್ಗಳು ಇದು ಬರುತ್ತೆ. ಸೊ ಇದು ನೋಡಿ ನಿಮಗೆ ಬಾಸ್ಕೆಟ್ಸ್ಗಳು ಬರುತ್ತೆ, ಫ್ರೂಟ್ ಬಾಸ್ಕೆಟು. ಸೊ ಎಲ್ಲ ಥರ ಸ್ಟೋರೇಜ್ ಆಪ್ಷನ್ಸ್ಗೂ ಕೂಡ ಕಂಪ್ಲೀಟಾಗಿ ರೆಡಿ ಮಾಡಿಕೊಟ್ಟಿದ್ದಾರೆ. ಎಲ್ಲ ಟ್ಯಾಂಡಮ್ ಬಾಕ್ಸಸ್ಗಳು ವಿತ್ ಸಾಫ್ಟ್ ಕ್ಲೋಸಸ್ ಆಪ್ಷನ್ ಬರುತ್ತೆ. ಸೊ ನೋಡ್ತಾ ಇದ್ದೀರಾ ಕಂಪ್ಲೀಟಾಗಿ ತುಂಬ ಲಕ್ಸುರಿಯಾಗಿ ಮಾಡಿರೋ ಅಂಥದ್ದು. ಸೊ ಈ ಕಡೆ ನೋಡ್ತೀನಿ ಅಂತಂದರೆ ಸ್ಪೇಷಿಯಸ್ ಆಗಿ ನಿಮಗೆ ಯುಟಿಲಿಟಿ ಸ್ಪೇಸ್ ಆಪ್ಷನ್ ಬರುತ್ತೆ ವಿತ್ ನಿಮಗೆ ವಾಷಿಂಗ್ ಮಿಷಿನು ಇಲ್ಲೇ ಇಟ್ಕೊಳ್ಳೋ ಥರನೂ ಕೂಡ ಸ್ಪೇಸ್ ಆಪ್ಷನ್ ಇದೆ. ಅಷ್ಟು ದೊಡ್ಡದಾಗಿದೆ ನಿಮ್ಗೆ ಅದು ಯುಟಿಲಿಟಿ ಸ್ಪೇಸು. ನಿಮ್ಮ ಮೇಲ್ಗಡೆನೂ ಕೂಡ ವಾಷಿಂಗ್ ಮಿಷಿನ್ ಇಟ್ಕೊಳ್ಳೋದಕ್ಕೆ ಆಪ್ಷನ್ ಇದೆ. ಸೊ ಇದು ಬಂದು ಡೈನಿಂಗ್ ಸ್ಪೇಸ್ ಆ್ಯಕ್ಚುಲಿ, ಅದನ್ನು ಹೇಳ್ತೀನಿ ಯಾಕಂದರೆ ಈಚೆನೂ ಕೂಡ ಯೂಸ್ ಮಾಡ್ಕೊಬೋದು. ಸ್ಕೈಲೈಟ್ ಏನು ನೋಡಿದ್ರೆ ಲಿವಿಂಗ್ ಏರಿಯಾದಲ್ಲಿ ಅಲ್ಲೂ ಕೂಡ ಯೂಸ್ ಮಾಡ್ಕೊಬೋದು ಡೈನಿಂಗ್ ಸ್ಪೇಸ್ನ. ಬಟ್ ಇದು ನಾರ್ಮಲಾಗಿ ಡೈನಿಂಗ್ ಸ್ಪೇಸ್ ಯೂಸ್ ಮಾಡೋ ಅಂಥ ಸ್ಪೇಸ್ ಆಗಿರುತ್ತೆ. ಸೊ ಇಲ್ಲಿ ನಿಮಗೆ ಫ್ರಿಜ್ ಪಾಯಿಂಟ್ ಆಪ್ಷನ್ ಬರುತ್ತೆ, ಸ್ಪೇಷಿಯಸ್ ಆಗಿದೆ, ದೊಡ್ಡದಾಗಿದೆ. ಅದು ಫ್ರಿಜ್ಗೆ ಅಂತಲೇ ಪಾಯಿಂಟ್ ಮಾಡಿರೋದು ಅದು. ಸೊ ನೋಡ್ತಾ ಇದ್ದೀರಾ ಸ್ಟೇರ್ ಕೇಸ್ ಕೆಳಗಡೆ ಸ್ಟೋರೇಜ್ಗೂ ಆಪ್ಷನ್ ಮಾಡಿಕೊಟ್ಟಿದ್ದಾರೆ. ಇಲ್ಲಿ ಒಂದು ನಿಮಗೆ ರೋಡ್ ಸೈಡ್ಗೆ ಬಾಲ್ಕನಿ ಬರುತ್ತೆ ಆಪ್ಷನ್ನು. ಸೊ ಬಾಲ್ಕನಿ ಬರುತ್ತೆ, ರೋಡ್ ನೋಡ್ತಾ ಇದ್ದೀರಾ 30 ಫೀಟ್ ರೋಡ್ ಬರುತ್ತೆ. ನಿಮ್ಗೆ ಎದುರುಗಡೆನೆ ಪಾರ್ಕ್ ಆಪ್ಷನ್ ಬರುತ್ತೆ. ಪೂರ್ಣಪ್ರಜ್ಞಾ ಲೇಔಟಲ್ಲಿ ನಿಮಗೆ ಈ ಥರ ಮನೆ ಸಿಗಬೇಕು ಅಂತಂದ್ರೇ ಆ್ಯಕ್ಚುಲಿ ಕಷ್ಟ ಇದೆ, ತುಂಬ ಕಷ್ಟ ಇದೆ. ಪೂಜಾ ರೂಮ್ ಅಷ್ಟೇ ನಿಮಗೆ ಕರೆಕ್ಟಾಗಿ ಸೌತ್ ಈಸ್ಟ್ ಕಾರ್ನರ್ಗೆ ಬರುತ್ತೆ. ಸೊ ಈ ಕಡೆ ಸೆಕೆಂಡ್ ಫ್ಲೋರಿಗೆ ಬರ್ತೀನಿ ಅಂತಂತಂದರೆ 2 ಮಾಸ್ಟರ್ ಬೆಡ್ರೂಮ್ ಬರುತ್ತೆ ವಿತ್ ಸ್ಕೈಲೈಟ್. ನಾನು ಹೇಳೋದ್ನಲ್ಲ ಕನೆಕ್ಟಿವಿಟಿ ಇಲ್ಲಿಂದ ನಿಮಗೆ ಗ್ರೌಂಡ್ ಫ್ಲೋರ್ವರೆಗೂ ಆಪ್ಷನ್ ಇರುತ್ತೆ, ಅಂದರೆ ಫಸ್ಟ್ ಫ್ಲೋರ್ವರೆಗೂ ಲಿವಿಂಗ್ ಏರಿಯಾವರೆಗೂ ಆಪ್ಷನ್ ಇರುತ್ತೆ. ಎಲ್ಲ ಫ್ಲೋರಿಂದ ಲಿವಿಂಗ್ ಏರಿಯಾವರೆಗೂ ಆಪ್ಷನ್ ಇರುತ್ತೆ, ನಿಮಗೆ ಕನೆಕ್ಟಿವಿಟಿ ಆಪ್ಷನ್ ಇರುತ್ತೆ ವಿತ್ ಲಿಫ್ಟ್ ಆಪ್ಷನ್ ಬರುತ್ತೆ ಎಲ್ಲ ರೂಮ್ಗೂ. ಸೊ ಮೊದಲನೇ ಮಾಸ್ಟರ್ ಬೆಡ್ರೂಮು ನೋಡೋಣ. ಸೊ ಫಸ್ಟ್ ಮಾಸ್ಟರ್ ಬೆಡ್ರೂಮ್ ನೋಡ್ತಾ ಇದ್ದೀರಾ. ಸೊ ಕಂಪ್ಲೀಟಾಗಿ ನಿಮಗೆ ಲಕ್ಸುರಿಯಾಗಿ ಮಾಡಿರೋ ಅಂಥದ್ದು. ಸೊ ವಿಂಡೋ ನೋಡ್ತಾ ಇದ್ದೀರಾ, ಬಿಗ್ ವಿಂಡೋ ಬರುತ್ತೆ. ಇದು ಬಂದು ನಿಮಗೆ ಲೈಟ್ ಸನ್ಲೈಟ್ಗೆ ಆಪ್ಷನ್ ಮಾಡೋ ಅಂಥ ಒಂದು ವಿಂಡೋ ಆಗಿರುತ್ತೆ, ಯಾಕಂದರೆ ಇದು ಕಂಪ್ಲೀಟ್ ಟಫ್ ಆನ್ ಗ್ಲಾಸ್ ಹಾಕಿ ಕ್ಲೋಸ್ ಮಾಡಿರೋ ಅಂಥ ವಿಂಡೋ ಆಗಿರುತ್ತದು. ಅದು ಬಿಟ್ಟರೆ ವೆಂಟಿಲೇಷನ್ಗೂ ಆಪ್ಷನ್ ಇದೆ. ಆ ಕಡೆ ನಿಮಗೆ ಗಾಳಿ ಬೆಳಕಿಗೆಲ್ಲ ಬರೋ ಥರನೇ, ಬೆಳಕಂತೂ ತುಂಬ ಆಪ್ಷನ್ ಇದೆ ಎಲ್ಲ ಕಡೆನೂ. ಸೊ ಎಲ್ಲ ಥರ ಕಂಪ್ಲೀಟಾಗಿ ವಾರ್ಡ್ರೋಬ್ಗಳು ಮಾಡಿಕೊಟ್ಟಿದ್ದಾರೆ. ಇದು ಬಂದು ಅಲ್ಯೂಮಿನಿಯಮ್ಮು ವಿತ್ ಗ್ಲಾಸು ಡೋರ್ ಆಗಿರುತ್ತೆ, ವಾರ್ಡ್ರೋಬ್ ಆಗಿರುತ್ತೆ ಇದನ್ನು ಮಾಡಿರೋ ಅಂಥದ್ದು. ಅಲ್ಯೂಮಿನಿಯಂ ಹ್ಯಾಂಡ್ಲ್ ಬರುತ್ತೆ ವಿತ್ ಗ್ಲಾಸ್ ಆಗಿ ಬರುತ್ತೆ. ಸೊ ಅದು ಬಿಟ್ಟರೆ ನಿಮಗೆ ಡ್ರೆಸ್ಸಿಂಗ್ ಯೂನಿಟ್ ಆಪ್ಷನ್ ಬರುತ್ತೆ, ಎರಡೂ ಕಡೆ ಬರುತ್ತೆ ನಿಮಗೆ.
ಬ್ಯಾಕ್ ಸೈಡು ಫ್ರಂಟ್ ಸೈಡ್ ಎರಡು ಕಡೆನೂ ಬರುತ್ತೆ. ಮತ್ತು ಇದು ಬಂದು ನಿಮಗೆ ಅಟ್ಯಾಚ್ ಬಾತ್ರೂಮ್ ನೋಡ್ತಾ ಇದ್ದೀರಾ, ಡ್ರೈ ಏರಿಯಾ ವೆಟ್ ಏರಿಯಾ ಸಪ್ರೇಟ್ ಆಗಿರುತ್ತೆ. ಗ್ಲಾಸ್ ಡೋರ್ ಕೊಟ್ಟಿದ್ದಾರೆ, ಯಾಕಂದರೆ ಸಪ್ರೇಟ್ ರೂಮ್ ಥರನೇ ಬರುತ್ತೆ, ರೂಮ್ ಒಳಗಡೆ ಒಂದು ರೂಮ್ ಥರ. ಸೊ ಇಲ್ಲಿ ಬಂದು ಅಟ್ಯಾಚ್ ಬಾಲ್ಕನಿ ಬರುತ್ತೆ, ಅದು ಸ್ಪೇಷಿಯಸ್ ಆಗಿ ಬರುತ್ತೆ, ದೊಡ್ಡದಾಗಿ ಬರುತ್ತೆ. ಆ ಕಡೆ ರೂಮ್ಗೂ ಕೂಡ ಅಟ್ಯಾಚ್ ಆಗೋ ಅಂಥ ಬಾಲ್ಕನಿ ಇದು. ಸೊ ಆ ಕಡೆ ರೂಮಿಂದ ನಾನು ತೋರಿಸ್ಕೊಡ್ತೀನಿ, ಅವಾಗ ಗೊತ್ತಾಗುತ್ತೆ ನಿಮಗೆ. ಸೊ TV ಕ್ಯಾಬಿನೆಟ್ ಹಾಕಿದ್ದಾರೆ, ಕಾಟ್ ಹಾಕಿದ್ದಾರೆ, ಸಿಟ್ಟಿಂಗ್ ಏರಿಯಾ ಬರುತ್ತೆ, ಸಿಟ್ಟಿಂಗಿಗೆ ಅಂತಲೇ ಮಾಡಿದ್ದಾರೆ ಸಪ್ರೇಟಾಗಿ. ಎಲ್ಲ ಥರ ಆಪ್ಷನ್ನು ಕೂಡ ಮಾಡಿಕೊಟ್ಬಿಟ್ಟಿದ್ದಾರೆ. ಸೊ ಈ ಕಡೆ ಬಂತು ಅಂತಂದರೆ ಈ ಕಡೆ ಬಂದು ಸೆಕೆಂಡ್ ಮಾಸ್ಟರ್ ಬೆಡ್ರೂಮು ನೋಡ್ತಾ ಇದ್ದೀರಾ. ಸೊ TV ಕ್ಯಾಬಿನೆಟ್ ಆಪ್ಷನ್ ಬರುತ್ತೆ, ಸ್ಟಡಿ ಯೂನಿಟ್ ಆಪ್ಷನ್ ಬರುತ್ತೆ, ಕಾಟ್ ಆಪ್ಷನ್ ಕೊಟ್ಟಿದ್ದಾರೆ, ಕಾಟ್ ಟೇಬಲ್ ಆಪ್ಷನ್ ಕೊಟ್ಟಿದ್ದಾರೆ. ಇಲ್ಲೂ ಕೂಡ ಅಟ್ಯಾಚ್ ಬಾಲ್ಕನಿ ಕೂಡ ಆಪ್ಷನ್ ಬರುತ್ತೆ, ಅದು ಎರಡು ರೂಮ್ಗೂ ಅಟ್ಯಾಚ್ ಆಗೋ ಥರ ಸ್ಪೇಷಿಯಸ್ ಆಗಿ ಮಾಡಿರೋಂಥ ಬಾಲ್ಕನಿ. ಸೊ ಇಲ್ಲಿ UPVC ಸ್ಲೈಡಿಂಗ್ ವಿಂಡೋ ಏನು ನೋಡ್ತಾ ಇದ್ದೀರಾ, ಇದು ಬಂದು ಪೂಜಾ ರೂಮ್ದು ಡೈರೆಕ್ಟ್ ಸ್ಕೈಲೈಟ್ ಏನು ಬಿಟ್ಟಿದ್ದಾರೆ ಅಲ್ಲಿಗೂ ಕೂಡ ಇದು ಕನೆಕ್ಟಿವಿಟಿ ಗೊತ್ತಾಗೋ ಥರ. ಸೊ ಈಗ ಪೂಜಾ ರೂಮಲ್ಲಿ ಯಾರಾದರೂ ಕುತ್ಕೊಂಡು ಪೂಜೆ ಮಾಡ್ತಾ ಇದ್ರು ಇಲ್ಲಿಂದ ಕಾಣಿಸುತ್ತೆ, ಗೊತ್ತಾಗುತ್ತೆ. ಅಥವಾ ರೂಮಿಂದ ಬೆಳಗ್ಗೆ ಎದ್ದಿದ ತಕ್ಷಣ ಡೈರೆಕ್ಟಾಗಿ ನಾವು ಪೂಜಾ ರೂಮ್ನು ಕೂಡ ನೋಡ್ಬೋದು ಇಲ್ಲಿಂದ, ಆ ಥರ ಆಪ್ಷನ್ ಮಾಡಿಕೊಟ್ಟಿದ್ದಾರೆ. ವಾರ್ಡ್ರೋಬು, ಡ್ರೆಸ್ಸಿಂಗ್ ಯೂನಿಟ್, ಬಾತ್ರೂಮ್ನ ಸಪ್ರೇಟಾಗಿ ಒಂದು ರೂಮ್ ಥರನೇ ಮಾಡಿಬಿಟ್ಟಿದ್ದಾರೆ. ಸೊ ಅಲ್ಲಿ ನಿಮಗೆ ಇಲ್ಲಿ ಡೋರ್ ಇದೆ ನೋಡಿ, ಈ ಡೋರಿಂದ ಡೈರೆಕ್ಟಾಗಿ ಇಲ್ಲಿ ಒಳಗೆ ಬಂದರೆ ಸೊ ನಿಮ್ಗೆ ಇಲ್ಲಿ ವಾರ್ಡ್ರೋಬ್ಸ್ಗಳು ನೋಡ್ತಾ ಇದ್ದೀರಾ, ಅದು ಅಲ್ಯೂಮಿನಿಯಮ್ಮು ಮತ್ತು ಗ್ಲಾಸ್ ಕಾಂಬಿನೇಷನಲ್ಲಿ ಮಾಡಿರೋ ಅಂಥದ್ದಾಗಿರುತ್ತೆ. ಸೊ ಬಾತ್ರೂಮು ಫುಲ್ ಕಂಪ್ಲೀಟ್ ಟ್ರಾನ್ಸ್ಪರೆಂಟ್ ಗ್ಲಾಸ್ ಫಿನಿಶಿಂಗಲ್ಲಿ ಮಾಡಿರೋಂಥದ್ದು, ಡ್ರೈ ಏರಿಯಾ ವೆಟ್ ಏರಿಯಾ ಸಪ್ರೇಟ್ ಬರುತ್ತೆ. ಸೊ ವಾಲ್ ಮೌಂಟೆಡ್ ಕಮೋಡ್ ಬರುತ್ತೆ, ಡ್ರೆಸ್ಸಿಂಗ್ ಯೂನಿಟ್ ಆಪ್ಷನ್ ಅಲ್ಲೇ ಕೊಟ್ಟಿದ್ದಾರೆ. ನಿಮ್ಗೆ ಈ ಕಡೆ ಬಂತು ಅಂತಂದರೆ ನಾನು ಆವಾಗಲೇ ಆ ಕಡೆಯಿಂದ ತೋರಿಸೋದ್ನಲ್ಲ ಬಾಲ್ಕನಿ, ಸೊ ಅದು ಈ ಕಡೆಯಿಂದ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಸೊ ಈ ಕಡೆಯಿಂದ ಓಪನ್ ಮಾಡಿ ತೋರಿಸ್ತೀನಿ ನೋಡಿ. ಸೊ ಈ ಕಡೆಯಿಂದ ಓಪನ್ ಮಾಡಿದ್ರೆ ಅದೇ ಸ್ಪೇಷಿಯಸ್, ಆ ಕಡೆ ನಿಮ್ಗೆ ಡೋರ್ ಕಾಣಿಸ್ತಾ ಇದೆಯಲ್ಲ, ಅದು ಆ ಕಡೆ ರೂಮ್ದು, ಇದು ಈ ಕಡೆ ರೂಮ್ದು. ಸ್ಪೇಷಿಯಸ್ ಆಗಿ ದೊಡ್ಡದಾಗಿ ಬರೋ ಅಂಥ ಬಾಲ್ಕನಿ ಆಗಿರುತ್ತೆ ಸ್ನೇಹಿತರೆ. ಸೊ ಇದು ಒಂಥರ ಡಿಫ್ರೆಂಟ್ ಕಾನ್ಸೆಪ್ಟಲ್ಲಿ ಡಿಸೈನ್ ಮಾಡಿ ಕನ್ಸ್ಟ್ರಕ್ಷನ್ ಮಾಡಿರೋಂಥ ಬಿಲ್ಡಿಂಗ್ ಆಗಿರುತ್ತೆ ಇದು. ಸೊ ಅಷ್ಟು ಒಂಥರ ಡಿಫ್ರೆಂಟ್ ಕಾನ್ಸೆಪ್ಟಲ್ಲಿ ಮಾಡಿದ್ದಾರೆ, ಯಾಕಂದರೆ ನೀವು ನಾರ್ಮಲಾಗಿ ತುಂಬ ಬಿಲ್ಡಿಂಗ್ಸ್ಗಳು ನೋಡಿರ್ತೀರ ಸೇಲ್ ಮಾಡೋ ಅಂಥದ್ದು. ಬಟ್ ಈ ಥರ ಡಿಸೈನಲ್ಲಿ ನಿಮ್ಗೆ ನೋಡಿ ವಿಂಡೋಸ್ಗಳು ನೋಡಿ, ಕಂಪ್ಲೀಟ್ ಬೆಳಕಿಗೆ ಎಷ್ಟು ದೊಡ್ಡದಾಗಿ ವಿಂಡೋಸ್ಗಳು ಮಾಡಿಕೊಟ್ಟಿದ್ದಾರೆ, ಇಲ್ಲ ಸ್ಕೈಲೈಟು ಡೈರೆಕ್ಟಾಗಿ ಮಾಡಿಕೊಟ್ಟಿದ್ದಾರೆ. ಆಸ್ ಪರ್ ವಾಸ್ತು ಪ್ರಕಾರ ಎಲ್ಲೆಲ್ಲಿ ಏನೇನು ಇರಬೇಕು ಕಂಪ್ಲೀಟಾಗಿ ಮಾಡಿಕೊಟ್ಟಿದ್ದಾರೆ. ಇದು ಥರ್ಡ್ ಮಾಸ್ಟರ್ ಬೆಡ್ರೂಮ್ ಆಗಿರುತ್ತೆ. ಸೊ ಕಂಪ್ಲೀಟ್ ಕೆಳಗಡೆ ಏನು ನೋಡಿದ್ರೆ ಅದೇ ಥರ ಬರುತ್ತೆ. ಸೊ ವಿಂಡೋನು ನಾನು ಹೇಳೋ ಪ್ರಕಾರ ಸೊ 8 feet ವಿಂಡೋ ವಿತ್ SS ರಾಡ್ಸು. ಸೊ ಇದು ನೋಡ್ತಾ ಇದ್ದೀರಾ, ಕಾಟ್ ಟೇಬಲ್ಸು, ಬಾಲ್ಕನಿ ಆಪ್ಷನ್ನು, TV ಕ್ಯಾಬಿನೆಟ್ಟು, ಡ್ರೆಸ್ಸಿಂಗ್ ಯೂನಿಟ್ಟು, ವಾರ್ಡ್ರೋಬ್ಸು, ಸ್ಟಡಿ ಯೂನಿಟ್ಟು, ಪ್ರತಿಯೊಂದು ಬರುತ್ತೆ ಸ್ನೇಹಿತರೆ, ಎಲ್ಲ ಥರ ಆಪ್ಷನ್ ಬರುತ್ತೆ. ನಾನು ತೋರಿಸೋದ್ನಲ್ಲ ಬಾಲ್ಕನಿ ಸೇಮು, ಕೆಳಗಡೆ ಏನು ನೋಡಿದ್ರೆ ಸೇಮ್ ಅದೇ ಥರನೇ ಬಾಲ್ಕನಿ ಆಪ್ಷನ್ ಇಲ್ಲೂ ಕೂಡ ಬರುತ್ತೆ. ಇಲ್ಲಿ ವಾರ್ಡ್ರೋಬ್ಸು, ಡ್ರೆಸ್ಸಿಂಗ್ ಯೂನಿಟ್ಟು, ಬಾತ್ರೂಮು ಕೂಡ ಸಪ್ರೇಟಾಗಿ ಒಂದು ರೂಮ್ ಥರನೇ ಇರುತ್ತೆ. ಸೊ ಎಲ್ಲ ಮುಗಿಸ್ಕೊಂಡು ಡೈರೆಕ್ಟಾಗಿ ಈಚೆ ಬರೋ ಥರ ಆಪ್ಷನ್ ಇರುತ್ತೆ. ಇಲ್ಲಿ ಒಂದು ಸಪ್ರೇಟಾಗಿ ರೂಮ್ ಮಾಡಿರೋದ್ರಿಂದ ಎಲ್ಲ ಥರ ಆಪ್ಷನ್ನು ನಿಮ್ಗೆ ಒಳಗಡೆನೇ ಇರುತ್ತೆ. ಸೊ ರೂಮಲ್ಲಿ ಈಚೆ ಇರಲ್ಲ. ಸೊ ಲಿಫ್ಟು ಕೂಡ ಇಲ್ಲಿವರೆಗೂ ನಿಮಗೆ ಎಂಟ್ರಿ ಇರುತ್ತೆ. 3 ಬೆಡ್ರೂಮ್ ಆಯಿತು. ಸೊ ಇದು ಬಂದು 4ನೇ ಬೆಡ್ರೂಮ್ ಆಪ್ಷನ್ ಬರುತ್ತೆ. ಸೇಮ್ ಕೆಳಗಡೆ ಏನು ಮಾಡಿದಾರೋ ಅದೇ ಥರ ಆಪ್ಷನ್ನೇ ಮಾಡಿದ್ದಾರೆ. ಬಟ್ ಏನಂತಂದರೆ ಕಾಟ್ ಹಾಕಿಲ್ಲ, TV ಕ್ಯಾಬಿನೆಟ್ ಹಾಕಿಲ್ಲ. ಸೊ ಅದು ಬಿಟ್ಟರೆ ಇನ್ನೆಲ್ಲ ಆಲ್ಮೋಸ್ಟ್ ಸೇಮ್ ಅದೇ ಥರ ಇದೆ. ಸಿಟ್ಟಿಂಗ್ ಏರಿಯಾ ಆಪ್ಷನ್ ಅಲ್ಲೂ ಸೇಮ್ ಬರುತ್ತೆ. ಇಲ್ಲೂ ಕೂಡ ವಾರ್ಡ್ರೋಬು, ಡ್ರೆಸ್ಸಿಂಗ್ ಯೂನಿಟು, ಬಾತ್ರೂಮು ಸಪ್ರೇಟಾಗಿ ಒಂದು ರೂಮೇ ಇರುತ್ತೆ. ಎಲ್ಲ ಥರ ಆಪ್ಷನ್ನು ಕೂಡ ಇಲ್ಲೂ ಕೂಡ ಸೇಮ್ ಇರುತ್ತೆ. ಕಾಟ್ ಇರಲ್ಲ, TV ಕ್ಯಾಬಿನೆಟ್ ಇರಲ್ಲ ಇದರಲ್ಲಿ, ಈ ರೂಮಲ್ಲಿ. ಅಥವಾ ಇದನ್ನ ಅದೇ ಗೆಸ್ಟ್ ರೂಮ್ ಅಂತ ಯೂಸ್ ಮಾಡ್ಕೊಬೋದು. ಸೊ ಆ ಥರ. ಸೊ ಇದು ಬಂದು 4ನೇ ಬೆಡ್ರೂಮ್ ಆಗಿರುತ್ತೆ. ಇಲ್ಲಿ ಸೇಮ್ ಬಾಲ್ಕನಿ, ಅಲ್ಲಿ ಕೆಳಗಡೆ ಫ್ಲೋರಲ್ಲಿ ಏನು ನೋಡಿದ್ರಿ ಬಾಲ್ಕನಿ ಸೇಮ್ ಅದೇ ಥರ ಬರುತ್ತೆ ಬಾಲ್ಕನಿ ಕೂಡ ಇಲ್ಲೂ. ಸೊ ಅದು ಆ ಕಡೆಯಿಂದ ಓಪನ್ ಆಗಿಲ್ಲ, ಅದಕ್ಕೆ ಈ ಕಡೆಯಿಂದ ತೋರಿಸ್ತಾ ಇದ್ದೀನಿ. ಈ ಕಡೆಯಿಂದ ನಾನು ತೋರಿಸಿರಲಿಲ್ಲ ಆವಾಗಲೇ, ಸೊ ಅದಕ್ಕೆ ಈ ಕಡೆಯಿಂದ ತೋರಿಸ್ತಾ ಇದ್ದೀನಿ ನೋಡಿ. ಕಂಪ್ಲೀಟು ಆ ಕಡೆ ಡೋರ್ಗೂ ಈ ಕಡೆ ಡೋರ್ಗೂ ಕಂಪ್ಲೀಟ್ ಅಟ್ಯಾಚ್ ಆಗಿ ಮತ್ತು ಸ್ಪೇಷಿಯಸ್ ಆಗಿ ಬರೋ ಅಂಥ ಸೆಂಟ್ರಲ್ ವಿಂಡೋ ಕೂಡ ಇದೆ. ಅದು ಲಿವಿಂಗ್ ಏರಿಯಾಗೆ ಬೆಳಕಾಗಲಿ ಅಂತ, ಬೆಳಕು ಬರಲಿ ಅಂತ ಅಂದ್ಬಿಟ್ಟು ನಿಮಗೆ ಸ್ಪೇಷಿಯಸ್ ಆಗಿ ಬರೋಂಥದ್ದು. ಸುತ್ತಮುತ್ತ ಎಲ್ಲ ಕಂಪ್ಲೀಟಾಗಿ ಮನೆಗಳಾಗಿರೋ ಅಂಥ ಏರಿಯಾ ಇದು. ಪೂರ್ಣಪ್ರಜ್ಞ ಲೇಔಟು. ನಿಮ್ಗೆ ಹತ್ತಿರದಲ್ಲೇ ನಿಮಗೆ ರಾಘವೇಂದ್ರ ಸ್ವಾಮಿ ಮಠ ಕೂಡ ಇದೆ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನ ಅಂತ ಹೇಳ್ತೀವಿ. ಸೊ ರಾಘವೇಂದ್ರ ಸ್ವಾಮಿ ಇಷ್ಟಪಡೋರಿಗೆ ಹತ್ತಿರದಲ್ಲೇ ಇರೋಂಥ ಮನೆ, ತುಂಬ ಹತ್ತಿರದಲ್ಲಿದೆ, ಅವ್ರಿಗಂತೂ ಖಂಡಿತವಾಗ್ಲೂ ಇಷ್ಟ ಆಗೋಂಥ ಪ್ರಾಪರ್ಟಿ. ಇದು ಬಂದು 4ನೇ ಫ್ಲೋರು ನೋಡ್ತಾ ಇದ್ದೀರಾ. ನಿಮಗೆ ಲಿಫ್ಟ್ ರೂಮ್ ಆಪ್ಷನ್ ಇಲ್ಲೇ ಬರುತ್ತೆ. ಮತ್ತು ಇಲ್ಲಿ ವಾಷಿಂಗ್ ಮಿಷಿನ್ಗೆ ಪ್ರಾವಿಷನ್ ಇಲ್ಲೇ ಕೊಟ್ಟಿದ್ದಾರೆ. ಸೊ ಇನ್ಲೆಟ್ಟು, ಔಟ್ಲೆಟ್ಟು, ಸ್ವಿಚ್ ಬೋರ್ಡ್ ಎಲ್ಲ ಥರ ಆಪ್ಷನ್ನು ಇಲ್ಲಿಗಿದೆ. ಸೊ ಇಲ್ಲಿ ಲಿಫ್ಟ್ ರೂಮು ಇಲ್ಲೇ ಇರುತ್ತೆ, ಮನೆ ಒಳಗೆ ಇರುತ್ತೆ ಲಿಫ್ಟ್ ರೂಮು. ಇಲ್ಲಿ 2 ಕಡೆಯಿಂದನೂ ಡೋರ್ ಇದೆ ಈಚೆ ಹೋಗೋಕ್ಕೆ.
ಎರಡು ಥರನೂ ಯೂಸ್ ಮಾಡ್ಕೊಬೋದು. ಯಾವ ಥರ ಅಂತ ನಾನು ಹೇಳ್ತೀನಿ. ಇದು ಬಂದು ಟೆರೆಸ್ ಸ್ಪೇಸು. ಸೊ ಕಂಪ್ಲೀಟಾಗಿ ಇಲ್ಲಿಗೆ ಬಂತು ಅಂದರೆ ಆ ಡೋರ್ ತೆಕ್ಕೊಂಡು ಈಚೆ ಬಂದರೆ ಟೆರೆಸ್ ಸ್ಪೇಸ್ ಆಪ್ಷನ್ ಬರುತ್ತೆ. ನಿಮಗೆ ಓವರ್ ಹೆಡ್ ಟ್ಯಾಂಕ್ ಬಂದು 2000 ಲೀಟ್ರದ್ದು 2 ಟ್ಯಾಂಕ್ನ ಕೊಟ್ಟಿದ್ದಾರೆ. ಈ ಕಡೆ ಒಂದು ಟ್ಯಾಂಕ್, ಆ ಕಡೆ ಒಂದು ಟ್ಯಾಂಕ್, 2 ಟ್ಯಾಂಕ್ ಇಟ್ಟಿದ್ದಾರೆ 2000 ಲೀಟ್ರದ್ದು. ಮತ್ತು ಸ್ಪೇಷಿಯಸ್ ಆಗಿ ಸ್ಪೇಸ್ ಕೊಟ್ಟಿದ್ದಾರೆ. ಮತ್ತು ನಿಮ್ಗೆ ಇಲ್ಲಿ ಸೋಲಾರ್ನು ಕೂಡ ಹಾಕೊಬೋದು. ಸೊ ಇದು ಏನು ನೋಡ್ತಾ ಇದ್ರೆ ಸ್ಕೈಲೈಟ್, ಇದು ಡೈರೆಕ್ಟಾಗಿ ಪೂಜಾ ರೂಮ್ಗೆ ಹೋಗುವಂಥ ಸ್ಕೈಲೈಟ್ನ ಮಾಡಿರೋಂಥ ಪ್ರಾವಿಷನ್ ಅದು. ಈ ಕಡೆ ನೋಡ್ತಾ ಇದ್ರೆ ಇದು ಬಂದು ಡೈರೆಕ್ಟಾಗಿ ಲಿವಿಂಗ್ ಏರಿಯಾವರೆಗೂ ಹೋಗುವಂಥದ್ದು ಸ್ಕೈಲೈಟ್ಗೆ ಮಾಡಿರೋಂಥ ಪ್ರಾವಿಷನ್. ಸೊ ಈ ಕಡೆ ಏನಂತಂದರೆ, ಈ ಕಡೆ ನಾವು ಮಂಗಳೂರು ಹೆಂಚು ಅಥವಾ ಟಫನ್ ಗ್ಲಾಸು ಏನಾದರೂ ಹಾಕ್ಕೊಂಡು ಕಂಪ್ಲೀಟಾಗಿ ಇದನ್ನು ಸಿಟ್ಔಟ್ ಏರಿಯಾ ಥರ ಕನ್ವರ್ಟ್ ಮಾಡ್ಕೊಬೋದು. ನೋಡ್ತಾ ಇದ್ರೆ ಎದುರುಗಡೆ ಪಾರ್ಕ್ ಇರೋದ್ರಿಂದ ಮರಗಳು ತುಂಬ ಇದೆ. ಆಪ್ಷನ್ಸ್ ತುಂಬ ಹತ್ತಿರದಲ್ಲೇ ನಿಯರ್ ಬೈ ಇರೋಂಥ ರಾಘವೇಂದ್ರ ಸ್ವಾಮಿ ಮಠ, ಪೂರ್ಣಪ್ರಜ್ಞಾ ಲೇಔಟಲ್ಲಿ ರಾಘವೇಂದ್ರ ಸ್ವಾಮಿ ಮಠ ಏನಿದೆ ಅಲ್ಲಿಂದ ನಿಮಗೆ ಜಸ್ಟ್ ಒಂದು 400 ಮೀಟರ್ ದೂರದಲ್ಲಿ ಇರೋಂಥ ಪ್ರಾಪರ್ಟಿ ಇದಾಗಿರುತ್ತೆ. ಮತ್ತು ಕಂಪ್ಲೀಟಾಗಿ ಸುತ್ತಮುತ್ತ ಅಕ್ಕಪಕ್ಕ ಎಲ್ಲ ಮನೆಗಳು ಕಂಪ್ಲೀಟ್ ಆಗಿರೋಂಥದ್ದು. ಸೊ ನೆಕ್ಸ್ಟು ನಿಮಗೆ ಅಕ್ಕಪಕ್ಕ ಮನೆ ಕಟ್ತಾರೆ ಅಂತ ಕನ್ಸ್ಟ್ರಕ್ಷನ್ ಮಾಡ್ತಾರೆ, ಅದರದ್ದು ಡಿಸ್ಟರ್ಬೆನ್ಸ್ ಇರುತ್ತೆ ಅನ್ನೋ ಇದು ಇರಲ್ಲ, ನಿಮಗೆ ತೊಂದರೆನೂ ಇರಲ್ಲ. ಈ ಪ್ರಾಪರ್ಟಿ ಬಂದು ಪೂರ್ಣಪ್ರಜ್ಞಾ ಲೇಔಟ್ BBMP ಲಿಮಿಟ್ಸಲ್ಲಿ ಬರೋಂಥ ಪ್ರಾಪರ್ಟಿ ಆಗಿರುತ್ತೆ. ಜಸ್ಟ್ 400 ಮೀಟರ್ಲಿ ರಾಘವೇಂದ್ರ ಸ್ವಾಮಿ ಮಠ ಇರುತ್ತೆ. ಜಸ್ಟ್ 500 ಮೀಟರ್ ನಿಮಗೆ ಬ್ರಿಗೇಡ್ ಅಪಾರ್ಟ್ಮೆಂಟ್ಸ್ಗಳು ಬರುತ್ತೆ. 1 ಕಿಲೋಮೀಟರ್ ನಿಮಗೆ ಪೂರ್ಣಪ್ರಜ್ಞಾ ಲೇಔಟ್ ಬಸ್ ಸ್ಟಾಪ್ ಆಪ್ಷನ್ ಬರುತ್ತೆ. ಜಸ್ಟ್ 1 ಕಿಲೋಮೀಟರ್ ನಿಮಗೆ ಉತ್ತರಹಳ್ಳಿ ಸರ್ಕಲ್ ಮತ್ತು ಬಸ್ ಸ್ಟಾಪ್ ಆಪ್ಷನ್ ಬರುತ್ತೆ. ಜಸ್ಟ್ 1 ಕಿಲೋಮೀಟರ್ ನಿಮಗೆ NPS ಸ್ಕೂಲು ಮತ್ತು ಪ್ರಾರ್ಥನಾ ಸ್ಕೂಲ್ ಆಪ್ಷನ್ ಬರುತ್ತೆ. ಜಸ್ಟ್ 3 ಕಿಲೋಮೀಟರ್ ನಿಮಗೆ ವಾಜರಳ್ಳಿ ಮೆಟ್ರೋ ಸ್ಟೇಷನ್ ಮತ್ತು ದೊಡ್ಡಕಲ್ಸಂದ್ರ ಮೆಟ್ರೋ ಸ್ಟೇಷನ್ ಆಪ್ಷನ್ ಬರುತ್ತೆ. ಸೊ ಈ ಪ್ರಾಪರ್ಟಿ ಬೆಲೆ ಬಂದು 3,90,00,000 ಹೇಳ್ತಾ ಇದ್ದಾರೆ ಸ್ನೇಹಿತರೆ. ಸೊ ಸ್ಲೈಟ್ಲಿ ನೆಗೋಷಿಯಬಲ್ ಇರುತ್ತೆ. ಸೊ ಕಂಪ್ಲೀಟ್ ಪ್ರಾಪರ್ಟಿ ಡೀಟೇಲ್ಸ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೂಡ ಮೆನ್ಷನ್ ಮಾಡಿರ್ತೀನಿ, ಹೋಗಿ ನೋಡಿ. ಪ್ರಾಪರ್ಟಿ ಇಷ್ಟ ಆಗಿದ್ರೆ ಡೈರೆಕ್ಟ್ ಆಗಿ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ಪ್ರಾಪರ್ಟಿನ ವಿಸಿಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇವನ್ ನಿಮಗೆ ಈ ಪ್ರಾಪರ್ಟಿ ಇಷ್ಟ ಆಗಿ ನೀವು ಲೋನ್ಗೆ ಹೋಗ್ತೀರಾ ಅಂತಂದ್ರೆ ಲೋನು ಕೂಡ ನಾವೇ ಮಾಡಿಸ್ಕೊಡ್ತೀವಿ. ಎಲ್ಲ ಥರ ಹೆಲ್ಪು ಕೂಡ ನಾವೇ ನೋಡ್ಕೊಳ್ತೀವಿ. ಸೊ ಥ್ಯಾಂಕ್ ಯು ಸೋ ಮಚ್.